ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು GSJ ಕನ್ನಡ. ಫ್ರೆಂಡ್ಸ್, ಒಂದು ಖುಷಿ ವಿಚಾರ ಏನಪ್ಪ ಅಂದರೆ ನಮ್ಮ ಚಾನಲ್ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದೆ. ಪ್ರತಿಯೊಬ್ಬ ಸಬ್ಸ್ಕ್ರೈಬರ್ಗೂ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಫ್ರೆಂಡ್ಸ್, ನಾನಿವತ್ತಿದ್ದೀನಿ ನಮ್ಮೂರು ಚಳ್ಳಕೆರೆ ರೈಲ್ವೆ ಸ್ಟೇಷನ್. ನಮ್ಮ ಚಿಕ್ಕದು ರೈಲ್ವೆ ಸ್ಟೇಷನ್ ಅಪ್ಗ್ರೇಡ್ ಆಗಿಲ್ಲ. ನೋಡಿ, ನಮ್ಮ ರೈಲ್ವೆ ಸ್ಟೇಷನ್ ಒಳಗಡೆ ಈ ಥರ ಇದೆ. ಇದು ಟಿಕೆಟ್ ಕೌಂಟ್ರು, ಜಸ್ಟ್ ಒಂದೇ ರೂಮೇ. ಕೋಲ್ಡ್ ಆಗಿರೋದ್ರಿಂದ ವಾಯ್ಸ್ ಒಂದು ಸ್ವಲ್ಪ ಚೆನ್ನಾಗಿರಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದು ನೋಡಿ ಫೇರ್ ಬೋರ್ಡು ಪ್ಯಾಸೆಂಜರ್ದು. ನಾನು ಹೋಗ್ತಿರೋ ಟ್ರೈನ್ ಬಂದುಬಿಟ್ಟು ಇಂಟರ್ಸಿಟಿ ಎಕ್ಸ್ಪ್ರೆಸ್ KSR ಬೆಂಗಳೂರು ಟು ಹೊಸಪೇಟೆ ಜಂಕ್ಷನ್. ಟೈಮ್ ನೋಡಿ 11:30 ನಮ್ಮ ಟ್ರೈನು 11:24 ಬರಬೇಕಾಗಿತ್ತು. 11:30 ಬಂದಿಲ್ಲ. ನೋಡೋಣ ಎಷ್ಟೊತ್ತಿಗೆ ಬರುತ್ತೆ ಅಂತ. ನಮ್ಮ ಚಳ್ಳಕೆರೆನ ಸೆಕೆಂಡ್ ಬಾಂಬೆ ಅಂತ ಕರಿತಿದ್ರು, ಆಯಿಲ್ ಸಿಟಿ ಅಂತ ಕರಿತಿದ್ರು. ಇವಾಗ ಸೈನ್ಸ್ ಸಿಟಿ ಅಂತ ಕರೀತಾರೆ. ಅದು ಯಾಕೆ ಅಂತ ಗೊತ್ತಿದ್ದರೆ ಕಾಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಕೊನೆಗೆ 38 ನಿಮಿಷ ಲೇಟಾಗಿ 06243 ಟ್ರೈನು ನಮ್ಮ ಚಳ್ಳಕೆರೆಗೆ ಬಂದಿದೆ. ಇಂಜನ್ ಬಂದುಬಿಟ್ಟು ವ್ಯಾಪ್ 4 KGM ಇರುತ್ತೆ, ಕೃಷ್ಣರಾಜಪುರಂದು. ಫ್ರೆಂಡ್ಸ್, ಇದು ಆಲ್ರೆಡಿ ಬೆಂಗಳೂರಿಂದ ಚಳ್ಳಕೆರೆವರೆಗೂ ವೀಡಿಯೋ ಮಾಡಿದ್ದೆ. ಈಗ ಚಳ್ಳಕೆರೆಯಿಂದ ಹೊಸಪೇಟೆವರೆಗೂ ವೀಡಿಯೋ ಮಾಡ್ತಿದ್ದೀನಿ. ಬೆಂಗಳೂರಿಂದ ಚಳ್ಳಕೆರೆವರೆಗೂ ಬಂದಿರೋ ವೀಡಿಯೋ ಐ ಬಟನ್ನು ಅಥವಾ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಲಿಂಕು. ಆ ವಿಡಿಯೋ ನೋಡಿ, ಬೆಂಗಳೂರು ಟು KSR ಬೆಂಗಳೂರು ಟು ಚಳ್ಳಕೆರೆ ವಿಡಿಯೋ. ಇದು ಬಂದುಬಿಟ್ಟು ಚಳ್ಳಕೆರೆಯಿಂದ ಹೊಸಪೇಟೆ ಜಂಕ್ಷನ್ವರೆಗೂ ಇರುತ್ತೆ. ಬನ್ನಿ, ನಮ್ಮ ಕೋಚು ಸ್ವಲ್ಪ ಮುಂದೆ ಇದೆ, ಹೋಗೋಣ. ನಮ್ಮ ಟ್ರೈನು ಕರೆಕ್ಟಾಗಿ 11:58 ಬಂದಿದೆ ರೈಲ್ವೆ ಸ್ಟೇಷನ್ ಒಳಗೆ. ಕರೆಕ್ಟಾಗಿ 3 ನಿಮಿಷದ ನಂತರ ನಮ್ಮ ಟ್ರೈನ್ ಹೊರಟಿದೆ ಚಳ್ಳಕೆರೆಯಿಂದ 12:01. ಫ್ರೆಂಡ್ಸ್, ಚಳ್ಳಕೆರೆಯಿಂದ ಯಾರ್ಯಾರು ನೋಡ್ತಿದ್ದೀರಾ ಹಾಯ್ ಅಂತ ಕಾಮೆಂಟ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ವಿಡಿಯೋ ಪೂರ್ತಿ ನೋಡಿ, ಇಷ್ಟ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನಮ್ಮ ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ತಳಕು. ಇಲ್ಲಿಂದ ಅಪ್ರಾಕ್ಸಿಮೇಟ್ಲಿ 15 ಕಿಲೋಮೀಟರ್ಸ್ ಆಗುತ್ತೆ. ಬನ್ನಿ ಹೋಗೋಣ. ನಮ್ಮ ಚಳ್ಳಕೆರೆ ರೈಲ್ವೆ ಗೇಟು ಪಾಗೋಡ ರೋಡಲ್ಲಿ ಬರುತ್ತೆ ರೈಲ್ವೆ ಸ್ಟೇಷನ್ನು. ತಳಕು ಆದಮೇಲೆ ಬಿಜಿಕೆರೆ ಅಫಿಷಿಯಲಿ ಸ್ಟಾಪ್ ಇಲ್ಲ, ಬಟ್ ರಿಕ್ವೆಸ್ಟ್ ಸ್ಟಾಪ್ ಇದೆ. ರಿಕ್ವೆಸ್ಟ್ ಸ್ಟಾಪ್ ಮಾಡ್ತೇನೆ ಬಿಜಿಕೆರೆ ಅಂದರೆ ಬೊಮ್ಮಗೊಂಡನ ಕೆರೆ. ಅದಾದ ನಂತರ ಮೊಳಕಾಲ್ಮೂರು, ಆನಂತರ ಆಂಧ್ರ ಪ್ರದೇಶ್ ಎಂಟ್ರಿ ಆಗ್ತೀವಿ. ರಾಯದುರ್ಗ ಆದಮೇಲೆ ಸೀದಾ ಡೈರೆಕ್ಟು ಬಳ್ಳಾರಿ ಕಂಟೋನ್ಮೆಂಟ್. ಬಳ್ಳಾರಿ ಜಂಕ್ಷನ್ಗೆ ಹೋಗ್ತಿತ್ತು, ಬಟ್ ಇವಾಗ ಹೋಗಲ್ಲ. ನಮ್ಮ ಟ್ರೈನ್ ಪೂರ್ತಿ ಖಾಲಿ ಇದೆ ನೋಡಿ, ಅಲ್ಲೊಬ್ರು ಇಲ್ಲೊಬ್ರು ಇದ್ದಾರೆ. ಇದು ಸ್ಟಾರ್ಟಿಂಗ್ ಚಳ್ಳಕೆರೆ ಬಿಟ್ಟ ಮೇಲೆ ಕ್ರೂಸಿಂಗ್ ಸ್ಪೀಡ್ ಇದು ನಮ್ಮ ಟ್ರೈನಿಂದು. ಹೋಗ್ತಾ ಎಷ್ಟು ರೀಚ್ ಆಗ್ತಾನೆ ನೋಡೋಣ ಬನ್ನಿ ಫ್ರೆಂಡ್ಸ್. ವೆದರ್ ನೋಡಿ ಯಾವ ಥರ ಇದೆ, ಫುಲ್ಲು ಕ್ಲೋಡಿ ವೆದರು. ಈ ಥರ ವೆದರ್ ಇದ್ದರೆ ಎಷ್ಟು ಕಿಲೋಮೀಟ್ರ್ ಬೇಕಾದರೂ ಜರ್ನಿ ಮಾಡ್ಬೋದು. ಯಾವುದೇ ಟೈಟ್ನೆಸ್ ಆಗಲ್ಲ, ಆರಾಮ್ಸೆ ಕೂಲಾಗಿ ಹೋಗ್ಬೋದು. ಇಷ್ಟು ತಂಪಾಗಿದೆ, ಗಾಳಿ ಮಾತ್ರ ಸಿಕ್ಕಾಪಟ್ಟೆ ಬೀಸ್ತಿದೆ. ಬನ್ನಿ ಹೋಗೋಣ. ಇನ್ನೇನು ತಳಕು ಹತ್ತತ್ರ ಬಂದಿದ್ದೀವಿ. ಕಿಲೋಮೀಟ್ರಿಗೆ 1 ಕಿಲೋಮೀಟ್ರಿಗೆ 1 ನಿಮಿಷ ತಗೊಂಡಿದ್ದಾನೆ. ಕರೆಕ್ಟಾಗಿ 12:15 ತಳಕು ರೈಲ್ವೆ ಸ್ಟೇಷನ್ಗೆ ಬಂದಿದೆ ನಮ್ಮ ಟ್ರೈನು. 06243 KSR ಬೆಂಗಳೂರು ಟು ಹೊಸಪೇಟೆ ಜಂಕ್ಷನ್ ಇಂಟರ್ಸಿಟಿ. ಫ್ರೆಂಡ್ಸ್, ಈ ತಳಕು ಬಂದುಬಿಟ್ಟು ಚಳ್ಳಕೆರೆ ತಾಲೂಕಿಗೆ ಬರುತ್ತೆ. ಕರೆಕ್ಟಾಗಿ 2 ನಿಮಿಷ ಸ್ಟಾಪ್ ಆದಮೇಲೆ ನಮ್ಮ ಟ್ರೈನು ತಳಕು ರೈಲ್ವೆ ಸ್ಟೇಷನಿಂದ ಹೊರಟಿದೆ ಟುವರ್ಡ್ಸ್ ಮೊಳಕಾಲ್ಮೂರು ಸೈಡು. ಫ್ರೆಂಡ್ಸ್, ತಳಕುಯಿಂದ ಯಾರ್ಯಾರು ನೋಡ್ತಿದ್ದೀರಾ ಹಾಯ್ ಅಂತ ಕಾಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.
ನಮ್ಮ ಟ್ರೈನ್ ಈಗ ಬಿಜಿಕೆರೆ ಔಟರಲ್ಲಿದೆ, ಬಿಜಿಕೆರೆ ರೈಲ್ವೆ ಸ್ಟೇಷನ್ ಔಟರಲ್ಲಿ. ಈ ಕಡೆ ಪ್ಲ್ಯಾಟ್ಫಾರಮಲ್ಲಿ ಯಾವುದೋ ಗೂಡ್ಸ್ ಇದೆ, ವ್ಯಾಗ್ 12 ಅನಿಸುತ್ತೆ. ನೋಡೋಣ ಬನ್ನಿ ಯಾವುದಂತ. ಇಂಜನ್ ಬಂದ್ಬಿಟ್ಟು ವ್ಯಾಗ್ 12B ಇಂಜನು, ಪವರ್ಫುಲ್ ಲೋಕೋ, ಗೂಡ್ಸ್ ಟ್ರೈನು. ಲೆಫ್ಟ್ ಸೈಡಲ್ಲಿ ಪ್ಲ್ಯಾಟ್ಫಾರಮ್ ಇದೆ. ಇದು ರಿಕ್ವೆಸ್ಟೆಡ್ ಸ್ಟಾಪ್ ಅಷ್ಟೇ, ಅಫಿಷಿಯಲ್ ಸ್ಟಾಪ್ ಏನಲ್ಲ. ಜಸ್ಟ್ 1 ನಿಮಿಷ ನಿಲ್ಲಿಸ್ತಾನೆ ನೋಡಿ. ಲೆಫ್ಟ್ ಸೈಡಲ್ಲಿ ಈ ಕಡೆ ಪ್ಲ್ಯಾಟ್ಫಾರಮ್ ಇರೋದು. ರಿಕ್ವೆಸ್ಟೆಡ್ ಸ್ಟಾಪ್ ಆದ್ದರಿಂದ 1 ನಿಮಿಷ ನಿಲ್ಲಿಸಿ ಹಂಗೆ ಹೊರಟಿದೆ ಇದು ಟ್ರೈನು ಟುವರ್ಡ್ಸ್ ಮೊಳಕಾಲ್ಮೂರು ಸೈಡು. ಫ್ರೆಂಡ್ಸ್, ಬಿಜಿಕೆರೆಯಿಂದ ಯಾರ್ಯಾರು ನೋಡ್ತಿದ್ದೀರಾ ಹಾಯ್ ಅಂತ ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನೋಡಿ, ಮೊಳಕಾಲ್ಮೂರು ತುಂಬ ಹತ್ರ ಇದ್ದೀವಿ ಮೊಳಕಾಲ್ಮೂರಿಗೆ. ಮೊಳಕಾಲ್ಮೂರು ಏನಕ್ಕೆ ಫೇಮಸ್ ಅಂತ ಗೊತ್ತಿದ್ರೆ ಕಾಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ನನಗೆ ಗೊತ್ತು, ನಾನು ಲಾಸ್ಟಲ್ಲಿ ಹೇಳ್ತೀನಿ. ಮೊಳಕಾಲ್ಮೂರು ರೈಲ್ವೆ ಸ್ಟೇಷನ್ ಬಿಟ್ಟು ಹೊರಗಡೆ ಹೋಗ್ಬೇಕಾದ್ರೆ ನೀವು ಈಗಲೇ ಕಾಮೆಂಟ್ ಮಾಡಿ ಮೊಳಕಾಲ್ಮೂರು ಏನಕ್ಕೆ ಫೇಮಸ್ ಅಂತ. ನಮ್ಮ ಟ್ರೈನ್ ಇವಾಗ 06243 KSR ಬೆಂಗಳೂರು ಟು ಹೊಸಪೇಟೆ ಜಂಕ್ಷನ್ ಇಂಟರ್ಸಿಟಿ ಎಕ್ಸ್ಪ್ರೆಸ್ ಟ್ರೈನು ಮೊಳಕಾಲ್ಮೂರು ರೈಲ್ವೆ ಸ್ಟೇಷನ್ಗೆ ಬಂದಿದೆ. 12 ಗಂಟೆ 29 ನಿಮಿಷಕ್ಕೆ ಬರಬೇಕಾಗಿರೋ ಟ್ರೈನು 12 ಗಂಟೆ 47 ನಿಮಿಷಕ್ಕೆ ಬಂದಿದೆ. ಇದೇ ನೋಡಿ ಮೊಳಕಾಲ್ಮೂರು ರೈಲ್ವೆ ಸ್ಟೇಷನ್ನು. 12 ಗಂಟೆ 50 ನಿಮಿಷಕ್ಕೆ ಹೊರಟಿದೆ. ಸುಮಾರು 3 ನಿಮಿಷ ಸ್ಟಾಪ್ ಆಯಿತು. 3 ನಿಮಿಷದ ನಂತರ ಇಲ್ಲಿಂದ ಹೊರಟಿದೆ ನಮ್ಮ ಟ್ರೈನು. ಜಸ್ಟ್ ಇಲ್ಲಿಂದ 10 ಕಿಲೋಮೀಟ್ರದಲ್ಲಿ ಆಂಧ್ರ ಪ್ರದೇಶದ ರಾಯದುರ್ಗ ಇದೆ. ಫ್ರೆಂಡ್ಸ್, ಮೊಳಕಾಲ್ಮೂರಿಂದ ಯಾರ್ಯಾರು ನೋಡ್ತಿದ್ದೀರಾ ಹಾಯ್ ಅಂತ ಕಾಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಹಾಗೆ ನಿಮ್ಮ ಮೊಳಕಾಲ್ಮೂರು ಫ್ರೆಂಡ್ಸಿಗೆ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್. ಅಲ್ಲಿ ಬೆಟ್ಟ ಏನು ನೋಡ್ತಿದ್ದೀರಾ, ಆ ಬೆಟ್ಟ ಬಾರ್ಡ್ರ್ ನಮಗೆ ಕರ್ನಾಟಕ ಆಂಧ್ರ ಪ್ರದೇಶ. ಅದು ಕ್ರಾಸ್ ಆಗಿದ ತಕ್ಷಣ ಆಂಧ್ರ ಪ್ರದೇಶಕ್ಕೆ ಎಂಟ್ರಿ ಆಗುತ್ತೆ. ಬನ್ನಿ ಹೋಗೋಣ. ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ರಾಯದುರ್ಗ. ಆಂಧ್ರ ಪ್ರದೇಶಕ್ಕೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್. ಈಗ ನಮ್ಮ ಟ್ರೈನು ಆಂಧ್ರ ಪ್ರದೇಶಕ್ಕೆ ಎಂಟ್ರಿ ಆಗಿದೆ, ರಾಯದುರ್ಗಕ್ಕೆ. 1 ಗಂಟೆಗೆ ಟೈಮಿಂಗ್ ಇದ್ದಿದ್ದು. ರಾಯದುರ್ಗ ಜಂಕ್ಷನ್ ಇದು, ರಾಯದುರ್ಗ ಜಂಕ್ಷನ್ ರೈಲ್ವೆ ಸ್ಟೇಷನ್ಗೆ ಬರೋಕ್ಕೆ ಹೆಚ್ಚು ಕಡಿಮೆ ಕರೆಕ್ಟ್ ಟೈಮಿಗೆ ಬಂದಿದ್ದೀವಿ ಅಂತ ಅನ್ನಿಸ್ತಿದೆ. ಬಟ್ ರೈಲ್ವೆ ಸ್ಟೇಷನ್ ಒಳಗೆ ಹೋಗೋವರೆಗೂ ಅದು ಟೈಮಿಂಗ್ ಕೌಂಟ್ ಆಗಬೇಕಲ್ಲ. ನೋಡೋಣ ಬನ್ನಿ ರೈಲ್ವೆ ಸ್ಟೇಷನ್ ಒಳಗೆ ಎಷ್ಟೊತ್ತಿಗೆ ಹೋಗ್ತಾನೆ ಅಂತ. 1 ಗಂಟೆ ಟೈಮಿಂಗ್ ಇರೋದು. ಫೈನಲಿ 1 ಗಂಟೆ 2 ನಿಮಿಷಕ್ಕೆ, ಅಂದರೆ 2 ನಿಮಿಷ ಲೇಟಾಗಿ ರಾಯದುರ್ಗ ಜಂಕ್ಷನಿಗೆ ಬಂದಿದೆ ನಮ್ಮ ಟ್ರೈನು. ರಾಯದುರ್ಗ ಏನಕ್ಕೆ ಫೇಮಸ್ಸು ಅಂತ ಗೊತ್ತಿದ್ರೆ ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ರಾಯದುರ್ಗದಿಂದ ಯಾರ್ಯಾರು ನೋಡ್ತಿದ್ದೀರಾ ಹಾಯ್ ಅಂತ ಕಾಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ರಾಯದುರ್ಗ ಜಂಕ್ಷನ್ ಅಂತ ಏನಕ್ಕೆ ಅಂತಾರೆ ಅಂದರೆ, ಇಲ್ಲಿಂದ ಕಳೆಯಂದುರ್ಗ, ಕದಿರಿದೇವರಪಲ್ಲಿ, ಕಮದೂರು, ಪಾವಗಡ, ಮಧುಗಿರಿ, ಕೊರಟಗೆರೆ, ತುಮಕೂರಿಗೆ ಒಂದು ಲೈನ್ ಹೋಗಿದೆ. ಅದಿನ್ನೂ ಕನ್ಸ್ಟ್ರಕ್ಷನಲ್ಲಿದೆ, ಅಂಡರ್ ಕನ್ಸ್ಟ್ರಕ್ಷನಲ್ಲಿದೆ. ಸೊ ಹತ್ತತ್ರ ಪಾವಗಡ ಹತ್ತತ್ರವರೆಗೂ ಟ್ರ್ಯಾಕ್ ಹಾಕಿದ್ದಾರೆ. ಪಾವಗಡಕ್ಕಿಂತ 15 ಕಿಲೋಮೀಟ್ರ್ ದೂರನೇ ಇದೆ ಇನ್ನು ಟ್ರ್ಯಾಕ್ ಆಗ್ತಿರೋದು, ಈ ಕಡೆಯಿಂದ ಆಂಧ್ರ ಸೈಡಿಂದ, ಕಮದೂರು ಸೈಡಿಂದ. ಸೊ ಅದು ಒನ್ಸ್ ಕಂಪ್ಲೀಟ್ ಆದರೆ ಬಳ್ಳಾರಿ ಟು ಬೆಂಗಳೂರು ಡೈರೆಕ್ಟ್ ಥ್ರೂ ಕನೆಕ್ಟ್ ಇರುತ್ತೆ. ಹಿಂಗೆ ರಾಯದುರ್ಗ, ಕಲ್ಯಾಣದುರ್ಗ, ಪಾವಗಡ ಈ ರೂಟಲ್ಲಿ. ಸೊ ಆದಷ್ಟು ಬೇಗ ಆಗಲಿ. ಇಲ್ಲಿ ನೋಡಿ, ನಮ್ಮ ಟ್ರೈನ್ನ ಸೋಮಲಾಪುರ ರೈಲ್ವೆ ಸ್ಟೇಷನ್ಗೂ ಮುಂಚೆನೇ ನಿಲ್ಲಿಸ್ಬಿಟ್ಟಿದ್ದಾರೆ. ಆ ಕಡೆ ಯಾವುದೋ ಬಳ್ಳಾರಿ ಸೈಡಿಂದ ಯಾವುದೋ ಟ್ರೈನ್ ಬರ್ತಿರ್ಬೇಕು, ಅದಕ್ಕಾಗಿ ಇಲ್ಲೇ ನಿಲ್ಲಿಸಿದ್ದಾರೆ ನೋಡಿ. ಇಲ್ಲಿ ಅಫಿಷಿಯಲ್ ಸ್ಟಾಪ್ ಇಲ್ಲ, ಆದರೆ ಈ ರೈಲ್ವೆ ಸ್ಟೇಷನ್ ಔಟರಲ್ಲಿ 15 ನಿಮಿಷ ನಿಲ್ಲಿಸಿದ್ರು. ಇದು ಸೋಮಲಾಪುರಂ ರೈಲ್ವೆ ಸ್ಟೇಷನ್ ಆಂಧ್ರ ಪ್ರದೇಶಲ್ಲಿ. ಟ್ರೈನ್ ಅಂತೂ ಆ ಕಡೆ ಒಂದು ಗೂಡ್ಸ್ ಟ್ರೈನ್ ಬಂದಿದ್ದಲ್ಲ, ಅದು ಫಸ್ಟ್ ನಿಲ್ಲಿಸಿದ್ದು ಔಟರಲ್ಲಿ. ಇದು ನೋಡಿ, ನಮ್ಮದು ಟ್ರೈನ್ಗೆ ರೇಕ್ ಶೇರ್ ತುಂಬ ಇದೆ. ಹುಬ್ಳಿಯಿಂದ ಬೆಂಗಳೂರಿಗೆ, ಬೆಂಗಳೂರಿಂದ ಹೊಸಪೇಟೆಗೆ, ಹೊಸಪೇಟೆಯಿಂದ ಹರಿಹರಕ್ಕೆ, ಮತ್ತು ಹುಬ್ಳಿಯಿಂದ ವಿಜಯಪುರಕ್ಕೆ ಈ ಟ್ರೈನು ತುಂಬ ರೇಕ್ ಇದೆ ನೋಡಿ. ನಮ್ಮ ಆಪೋಸಿಟಲ್ಲಿ ಒಂದು ಟ್ರೈನ್ ಬರ್ತಿದೆ. ಆ ಟ್ರೈನ್ ಯಾವುದು ಗೊತ್ತಾ ಫ್ರೆಂಡ್ಸ್? ಸೇಮ್ ಟ್ರೈನೇ, ಆಪೋಸಿಟ್ KSR ಬೆಂಗಳೂರು ಕಡೆ ಹೋಗ್ತಿರೋದು. ಹೊಸಪೇಟೆ ಜಂಕ್ಷನಿಂದ ಬೆಂಗಳೂರು ಸೈಡ್ಗೆ ಹೋಗ್ತಿರೋ ಟ್ರೈನು. ಅಲ್ಲಿ ನೋಡಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. KSR ಬೆಂಗಳೂರು ಕಡೆ ಹೋಗೋ ಟ್ರೈನು ಬಂತು ನೋಡಿ, WDP 4D ಇಂಜನಿಂದ. KGM ಕೃಷ್ಣರಾಜಪುರಂದು ಲೋಕೋ. ಹೊಸಪೇಟೆ ಟು KSR ಬೆಂಗಳೂರು ಇಂಟರ್ಸಿಟಿ ಎಕ್ಸ್ಪ್ರೆಸ್ಸು. ನೈಟ್ 10 ಗಂಟೆಗೆ ಹೋಗುತ್ತೆ ಇದು KSR ಬೆಂಗಳೂರಿಗೆ. ಹೊಸಪೇಟೆ 12:30 ಬಿಟ್ಟಿರುತ್ತೆ. ಈ ಟ್ರೈನಿಗೋಸ್ಕರ ನಮ್ಮನ್ನು ಅರ್ಧ ಗಂಟೆಯಿಂದ ಈ ಸೋಮಲಾಪುರಂ ರೈಲ್ವೆ ಸ್ಟೇಷನಲ್ಲಿ ನಿಲ್ಲಿಸ್ಬಿಟ್ಟಿದ್ರು. ಸೊ ನಮ್ಮ ಟ್ರೈನು ಹೊಸಪೇಟೆಗೆ ಹೋಗ್ತಿದೆ, ಅದು ಹೊಸಪೇಟೆಯಿಂದ KSR ಬೆಂಗಳೂರಿಗೆ ಹೋಗ್ತಿದೆ.
ಸೋಮಲಾಪುರಮಿಂದ ನಮ್ಮ ಟ್ರೈನ್ ನಿಧಾನಕ್ಕೆ ಸ್ಟಾರ್ಟ್ ಆಗಿದೆ. 2 ಗಂಟೆ 39 ನಿಮಿಷಕ್ಕೆ ಬಳ್ಳಾರಿ ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ಗೆ ನಮ್ಮ ಟೈಮಿಂಗ್ ಇರೋದು. ಸೊ ಈಗ ಆಲ್ರೆಡಿ 2 ಗಂಟೆ ಆಗಿದೆ. ಎಷ್ಟೊತ್ತಿಗೆ ಹೋಗಿ ಮುಟ್ತಾನೋ ನೋಡೋಣ ಬನ್ನಿ ಫ್ರೆಂಡ್ಸ್. ಓಬಳಾಪುರಂ ಮೈನಿಂಗ್ ಏರಿಯಾ ಅಂದರೆ ಓಬಳಾಪುರಂ ಊರಿಗೆ ನಿಯರ್ ಇದ್ದೀವಿ. ಓಬಳಾಪುರಂ ಅಂದಿದ ತಕ್ಷಣ ನಿಮ್ಗೆ ಏನು ನೆನಪಾಗುತ್ತೆ ಕಾಮೆಂಟ್ ಮಾಡಿ. ತುಂಬ ಪ್ರಸಿದ್ಧವಾದ ಊರು, ಅದು ಏನಕ್ಕೆ ಫೇಮಸ್ಸು ಅಂತ ನಿಮಗೆ ಗೊತ್ತಿದ್ದರೆ ಕಾಮೆಂಟ್ ಮಾಡಿ ಫ್ರೆಂಡ್ಸ್. ನೋಡಿ, ಓಬಳಾಪುರಂ ಬಿಟ್ಟು ಸ್ವಲ್ಪ ಮುಂದೆ ಬಂದಿದ್ದೀವಿ. ವೆಲ್ಕಮ್ ಟು ಕರ್ನಾಟಕ ಫ್ರೆಂಡ್ಸ್. ಕರ್ನಾಟಕಕ್ಕೆ ಸ್ವಾಗತ. ಆಲ್ರೆಡಿ ಬಳ್ಳಾರಿ ಎಂಟ್ರಿ ಆಗಿಬಿಟ್ಟಿದ್ದೀವಿ. ಲೆಫ್ಟ್ ಸೈಡಲ್ಲಿ ನೋಡಿ, ಫುಲ್ ಏರ್ ಪೊಲ್ಯೂಷನ್ ಇದೆ. ಬಳ್ಳಾರಿ ಇನ್ನೂ ಕಮ್ಮಿ ಆಗಿಲ್ಲ ಏರ್ ಪೊಲ್ಯೂಷನ್ ಅನ್ನೋದು. ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು, ಫುಲ್ಲು ಮೈನಿಂಗ್ ಇದ್ದು ಫ್ರೆಂಡ್ಸ್. ಇಲ್ಲೇನು ಟ್ರ್ಯಾಕ್ ಚೇಂಜ್ ಆಯಿತು ನೋಡ್ತಿದ್ದೀರಲ್ಲ, ಹಿಂಗೆ ಸ್ಟ್ರೈಟ್ ಹೋದರೆ ಬಳ್ಳಾರಿ ಜಂಕ್ಷನ್ಗೆ ಹೋಗುತ್ತೆ. ನಾವೀಗ ಲೆಫ್ಟ್ ತಗೊಂಡಿದ್ದೀವಲ್ಲ, ಸೀದಾ ಬಳ್ಳಾರಿ ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ಗೆ ಹೋಗುತ್ತೆ ಈ ಟ್ರ್ಯಾಕು. ರೈಟ್ ಸೈಡಲ್ಲಿರೋದು ಸೀದಾ ಬಳ್ಳಾರಿ ಜಂಕ್ಷನ್ ರೈಲ್ವೆ ಸ್ಟೇಷನ್ಗೆ ಹೋಗೋ ಲೈನ್ ಅದು. ಫ್ರೆಂಡ್ಸ್, ಅಲ್ಲೇನು ನೋಡ್ತಿದ್ದೀರಾ, ಬಳ್ಳಾರಿ KKRTC ಬಸ್ ಸ್ಟ್ಯಾಂಡು. ನೋಡಿ ಯಾವ ಥರ ಇದೆ. KKRTC ಬಸ್ ಸ್ಟ್ಯಾಂಡು ಪ್ಲಸ್ ಡಿಪೋ. ಇಲ್ಲಿ ಸ್ಟಾರ್ಟಿಂಗಲ್ಲಿ ನೀವೇನು ನೋಡ್ತೀರಾ ಅದ್ರ ಡಿಪೋ, ಆ ಕಡೆ ಇರೋದು ಬಸ್ ಸ್ಟ್ಯಾಂಡು. ನೋಡಿ, ಅಮೋಘ ವರ್ಷ ಬಸ್ ಇದೆ, ಪ್ರೀಮಿಯಂ ಬಸ್ಸಸ್ಸು. ಅಲ್ಲೊಂದು ಸ್ಲೀಪರ್ ಬಸ್ ಇದೆ ಶೆಡ್ ಒಳಗಡೆ. ಶೆಡ್ ಅಂದರೆ ಭಯ ಆಗುತ್ತೆ, ಈ ನಡುವೆ ಶೆಡ್ಡನ್ನು ಪದ ಕೇಳೋಕ್ಕೆ ಭಯ ಆಗುತ್ತೆ. ಆ ಥರ ಫೇಮಸ್ ಮಾಡಿಬಿಟ್ಟಿದ್ದಾರೆ ಶೆಡ್ನ. ಫ್ರೆಂಡ್ಸ್, ಇದೇನು ನೋಡ್ತಿದ್ದೀರಾ, ಇದು ಪ್ರೈವೇಟ್ ಬಸ್ ಸ್ಟ್ಯಾಂಡು, ಬಳ್ಳಾರಿ ಖಾಸಗಿ ಬಸ್ ನಿಲ್ದಾಣ. ಎಲ್ಲ ತುಂಬ ಲಾಂಗ್ ರೂಟ್ ಹೋಗವೆ. ಜಾಸ್ತಿ ಬೆಂಗಳೂರು ಗಾಡಿಗಳಿರ್ತವೆ ಇಲ್ಲಿ. ಬೆಂಗಳೂರು ಬಸ್ಸಸ್ಸು, ಚಿತ್ರದುರ್ಗ ಶಿವಮೊಗ್ಗ ಬಸ್ಸಸ್ಸು. ಇಲ್ಲಿ ನೋಡಿ, ನಾವು ಮೈನ್ ಲೈನ್ಗೆ ಜಾಯ್ನ್ ಆಗ್ತಿದ್ದೀವಿ. ಹುಬ್ಳಿ ಟು ಗುಂತ್ಕಲ್ ಮೈನ್ ಲೈನ್ಗೆ. ಮುಂದೆ ಹೋದರೆ ಬಳ್ಳಾರಿ ಕಂಟೋನ್ಮೆಂಟ್. ನಮ್ಮ ಟ್ರೈನ್ ಕೊನೆಗೂ ಬಳ್ಳಾರಿ ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ಗೆ ಒಳಗೆ ಹೋಗ್ತಿದೆ. 2 ಗಂಟೆ 39 ನಿಮಿಷಕ್ಕೆ ಬರಬೇಕಾಗಿರೋ ನಮ್ಮ ಟ್ರೈನು 3 ಗಂಟೆ 7 ನಿಮಿಷಕ್ಕೆ ಬಂದಿದೆ ಬಳ್ಳಾರಿ ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ಗೆ. ಇಲ್ಲಿಂದ ಎಷ್ಟೊತ್ತಿಗೆ ಹೊರಡುತ್ತೋ ನೋಡೋಣ. ನೋಡಿ, ಬಳ್ಳಾರಿ ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ತುಂಬ ಅಪ್ಗ್ರೇಡ್ ಮಾಡಿದ್ದಾರೆ. ಮುಂಚೆ ಈ ಥರ ಇರಲಿಲ್ಲ ಈ ರೈಲ್ವೆ ಸ್ಟೇಷನ್ನು. ಕರೆಕ್ಟಾಗಿ 4 ನಿಮಿಷದ ನಂತರ ಬಳ್ಳಾರಿ ಕಂಟೋನ್ಮೆಂಟಿಂದ ನಮ್ಮ ಟ್ರೈನ್ ಹೊರಟಿದೆ ಟುವರ್ಡ್ಸ್ ಹೊಸಪೇಟೆ ಸೈಡು. ಫ್ರೆಂಡ್ಸ್, ಬಳ್ಳಾರಿಯಿಂದ ಯಾರ್ಯಾರು ನೋಡ್ತಿದ್ದೀರಾ ಹಾಯ್ ಅಂತ ಕಾಮೆಂಟ್ ಮಾಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ನಮ್ಮ ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ತೋರಣಗಲ್ ಜಂಕ್ಷನ್. ನೋಡಿ, ನಮ್ಮ ಗಣಿನಾಡು ಬಳ್ಳಾರಿ ಯಾವ ಥರ ಗ್ರೀನರಿ ಇದೆ. ಒಳ್ಳೆ ಮಲೆನಾಡು ಫೀಲ್ ಕೊಡ್ತಿದೆ ನಮಗಂತೂ. ಕ್ಲೈಮೇಟು ತುಂಬ ಚೆನ್ನಾಗಿದೆ. ಈ ದರವಜಿ ರೈಲ್ವೆ ಸ್ಟೇಷನ್ ಬಿಟ್ಬಿಟ್ಟು ಟುವರ್ಡ್ಸ್ ನಿಯರ್ ಟು ತೋರಣಗಲ್ಲು ರೈಲ್ವೆ ಸ್ಟೇಷನ್, ಜಂಕ್ಷನ್ ರೈಲ್ವೆ ಸ್ಟೇಷನ್ ನಿಯರ್ ಇದ್ದೀವಿ. ರೈಟ್ ಸೈಡಲ್ಲಿ ದರೋಜಿ ಕೆರೆ ಇದೆ, ಚೆನ್ನಾಗಿದೆ ಆ ಕೆರೆ. ಬಟ್ ಆ ಕಡೆ ಫ್ಯಾಮ್ಲಿ ಇರೋದ್ರಿಂದ ಆ ಕಡೆ ನಾನು ಹೋಗಿ ತೋರ್ಸೋಕ್ಕಾಗ್ತಿಲ್ಲ. ನೆಕ್ಸ್ಟ್ ಟೈಮ್ ಇದು ರೂಟಲ್ಲಿ ಮಾಡಬೇಕಾದ್ರೆ ಆ ದರೋಜಿ ಕೆರೆ ತೋರಿಸ್ತೀನಿ ಫ್ರೆಂಡ್ಸ್. ನಮಗೆ ನೆಕ್ಸ್ಟು ತೋರಣಗಲ್ಲು ಜಂಕ್ಷನ್ನು. ಅಲ್ಲಿ ತುಂಬ ಫೇಮಸ್ JSW ಸ್ಟೀಲ್. ತುಂಬ ಸಿನಿಮಾ ಶೂಟಿಂಗ್ ಆಗಿದ್ದಾವೆ ಅಲ್ಲಿ. ರನ್ ಆಗಿರ್ಬೋದು, ಪೊಗರು ಆಗಿರ್ಬೋದು, ಪೃಥ್ವಿ ಆಗಿರ್ಬೋದು, ಪುನೀತ್ ರಾಜ್ಕುಮಾರ್ ಅವ್ರದ್ದು. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ತೋರಣಗಲ್ಲು ಜಂಕ್ಷನ್ಗೆ ಬಂದಿದೆ. 3 ಗಂಟೆ 38 ನಿಮಿಷಕ್ಕೆ ಬರ್ಬೇಕಾಗಿರೋ ನಮ್ಮ ಟ್ರೈನು 2 ನಿಮಿಷ ತಡವಾಗಿ 3 ಗಂಟೆ 40 ನಿಮಿಷಕ್ಕೆ ತೋರಣಗಲ್ಲು ಜಂಕ್ಷನ್ ಎಂಟ್ರಿ ಆಗಿದೆ. ಈ ಜಂಕ್ಷನ್ಗೆ ಯಾಕೆ ಜಂಕ್ಷನ್ ಅಂತ ಕರೀತಾರೆ ಅಂದರೆ, ಈ ರೈಲ್ವೆ ಸ್ಟೇಷನ್ಗೆ ಇಲ್ಲಿಂದ ರಂಜಿತ್ಪುರ ಅಂದರೆ ದೋಣಿಮಲೆ ಸಂಡೂರು ಹತ್ರ, ಅಲ್ಲಿಗೆ ಒಂದು ಲೈನ್ ಹೋಗಿದೆ.
ಸೊ ಅಲ್ಲಿ ಪೂರ್ತಿ ಮೈನಿಂಗ್ ಇದೆ ಸಂಬಂಧಪಟ್ಟಿದ್ದು. ನೋಡಿ, ನಿಮಗೆ ಎಡಗಡೆ ಏನು ಟ್ರ್ಯಾಕ್ ಕಾಣಿಸ್ತಿದೆ ಅದು ಜಂಕ್ಷನ್ ರೂಟು, ಬ್ರಾಂಚ್ ಲೈನ್ ರಂಜಿತ್ಪುರಕ್ಕೆ ದೋಣಿಮಲೈ ಸಂಡೂರು ಕಡೆ ಹೋಗೋಂಥ ಟ್ರ್ಯಾಕ್. ಅದು ಓನ್ಲಿ ಫಾರ್ ಗೂಡ್ಸ್ ಮೈನಿಂಗ್ ಟ್ರೈನ್ಸಿಗೆ ಮಾತ್ರ, ನೋ ಪ್ಯಾಸೆಂಜರ್ ಟ್ರೈನ್ಸು. ನೋಡಿ, 2 ಲೈನ್ ಇದೆ, ಅದಕ್ಕೆ ಟ್ರಿಬಲ್ ಲೈನ್ ಇದೆ. ನಾನು ಇದು ಇಲ್ಲಿ ಕ್ಲೋಸ್ ಅನ್ಕೊಂಡಿದ್ದೆ, ಬಟ್ ಅಲ್ಲಿ ಟ್ರ್ಯಾಕ್ ಮೇಲೆ ಗೂಡ್ಸಿಂದ ಇದಿದೆ. ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟು ನಮ್ಮ ಫೈನಲ್ ಸ್ಟಾಪ್ ಬಂದ್ಬಿಟ್ಟು ಹೊಸಪೇಟೆ ಜಂಕ್ಷನ್. ನೋಡಿ, ಆ ಕಡೆ ಟ್ರ್ಯಾಕಲ್ಲಿ ಆಪೋಸಿಟ್ ವರ್ಸ್ ಬಳ್ಳಾರಿ ಸೈಡ್ ಒಂದು ಟ್ರೈನ್ ಹೋಗ್ತಿದೆ. ವಾಸಗೌಡಿ ಗಾಮ ಟು ಶಾಲಿಮಾರ್ ಎಕ್ಸ್ಪ್ರೆಸ್, ವಾಸಗೌಡಿ ಗಾಮ ಟು ಕಾಚಿಗೂಡ ಎಕ್ಸ್ಪ್ರೆಸ್, 2 in 1. ನಿಯರ್ ಹೊಸಪೇಟೆ ಇದ್ದೀವಿ. ಹೊಸಪೇಟೆ ಸಿಟಿಗೂ ಎಂಟ್ರಿ ಆಗಿಬಿಟ್ಟಿದೆ ನಮ್ಮ ಟ್ರೈನು. 06243 ಇಂಟರ್ಸಿಟಿ KSR ಬೆಂಗಳೂರು ಟು ಹೊಸಪೇಟೆ ಜಂಕ್ಷನ್. ಫ್ರೆಂಡ್ಸ್, ಈ ಟ್ರೈನ್ ನೋಡಿ, SS ಹುಬ್ಳಿ ಟು ನರ್ಸಾಪುರ್, ವಿಜಯವಾಡ ಆಂಧ್ರ ಪ್ರದೇಶಲ್ಲಿ ಬರುತ್ತೆ. ನರ್ಸಾಪುರ, ಹುಬ್ಳಿಯಿಂದ ನರ್ಸಾಪುರ್ಗೆ ಹೋಗ್ತಿದೆ ಈ ಟ್ರೈನು. ನಮ್ಮ ತುಂಗಭದ್ರಾ ಡ್ಯಾಮಿಂದ ನೀರು ಹೊರಗಡೆ ಬಿಟ್ಟಿದ್ದಾರೆ. ಡ್ಯಾಮಿಂದ ಹೊರಗಡೆ ನದಿಗೆ ನೀರು ಬಿಟ್ಟಿದ್ದಾರೆ. ಸೊ ಎಲ್ಲ ಕಡೆ ಫುಲ್ಲು ನೀರು ಇದೆ. ಅಪ್ ಟು ಕರ್ನೂಲ್ ಹತ್ರವರೆಗೂ ಅಲ್ಲೇ ಕೃಷ್ಣಾ ನದಿನ ಸೇರೋದು ತುಂಗಭದ್ರಾ ನದಿ. ಸೊ ಅಲ್ಲಿವರೆಗೂ ಮಂತ್ರಾಲಯ ಪೂರ್ತಿ ನೀರು ತುಂಬಿಟ್ಟಿದೆ ಅಂತೆ ನದಿಯಲ್ಲಿ. ನಮ್ಮ ಫ್ರೆಂಡ್ ಹೇಳಿದ್ರು, ನೆನ್ನೆ ಹೋಗಿದ್ರು ಅವರು. ಆ್ಯಂಡ್ ವೆಲ್ಕಮ್ ಟು ವಿಜಯನಗರ ಜಿಲ್ಲೆ ಹೊಸಪೇಟೆ. ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಹೊಸಪೇಟೆಗೆ. ಇನ್ನೇನು ನೋಡಿ, ನಮ್ಮ ಹೊಸಪೇಟೆ ಜಂಕ್ಷನ್ ರೈಲ್ವೆ ಸ್ಟೇಷನ್ಗೆ ನಮ್ಮ KSR ಬೆಂಗಳೂರು ಟು ಹೊಸಪೇಟೆ ಜಂಕ್ಷನ್ ಇಂಟರ್ಸಿಟಿ ಎಕ್ಸ್ಪ್ರೆಸ್ ಬಂದಿದೆ. 06245 ಅಂತ ಹಾಕಿದ್ದಾರೆ. ಇದೇ ಟ್ರೈನ್ ಆಗಲೇ ಹೇಳಿದ್ನಲ್ಲ, ಹರಿಹರಕ್ಕೆ ಹೋಗುತ್ತೆ. ಈಗ ಹೊಸಪೇಟೆಯಿಂದ ಹರಿಹರಕ್ಕೆ ಹೋಗುತ್ತೆ ಈ ಟ್ರೈನು. ಸೊ ಆ ಜಂಕ್ಷನ್ ರೂಟಲ್ಲಿ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ, ಹೊಸಪೇಟೆ ಟು ದಾವಣಗೆರೆ ಅಂತ ಹೇಳ್ಬಿಟ್ಟು. ಅದನ್ನು ನಾನು ಐ ಬಟನಲ್ಲಿ ಕೊಟ್ಟಿರ್ತೀನಿ ಅಥವಾ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ ವಿಡಿಯೋನೂ ನೋಡಿ ಫ್ರೆಂಡ್ಸ್. ಹೊಸಪೇಟೆಯಿಂದ ಕೊಟ್ಟೂರು ಹರಪನಹಳ್ಳಿ ಮೇಲೆ ದಾವಣಗೆರೆಗೆ ಹೋಗುತ್ತೆ. ಕರೆಕ್ಟಾಗಿ 4:22 ಬಂದಿದೆ ನಮ್ಮ ಟ್ರೈನು ಹೊಸಪೇಟೆ ಜಂಕ್ಷನ್ಗೆ. ಫ್ರೆಂಡ್ಸ್, ಹೊರಗಡೆಯಿಂದ ಹೊಸಪೇಟೆ ರೈಲ್ವೆ ಸ್ಟೇಷನ್ ಈ ಥರ ಕಾಣಿಸುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ ಫ್ರೆಂಡ್ಸ್. ವಿಡಿಯೋಸ್ ಬಗ್ಗೆ ಏನಾದರೂ ಚೇಂಜಸ್ ಮಾಡಬೇಕಂದ್ರೆ ಕಾಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್.